Hello, everyone. So, continue the quadratic equations. So, 4.2 exercise, state syllabus. So, this one problem given 2x square minus x plus 1 by 8 is equal to 0. Clear? So, 2x square minus x plus 1 by 2 1 by 8 equals 0. 1 by 8 ಇರೋದ್ರಿಂದ so denominator having 8, numerator 1. So simply remove the denominator. So multiple 8 ಇದನ್ನು 8 ಇಂದ ಮಲ್ಟಿಪಲ್ ಮಾಡ್ಕೋಬೇಕು. ಯಾಕೆಂದರೆ ಆಗ ಈ 8 ರಿಮೂವ್ ಆದಾಗ ಮಿಡಲ್ ಟರ್ಮು ಮತ್ತು ಫ್ಯಾಕ್ಟರೈಸೇಷನ್ ಮಾಡಲಿಕ್ಕೆ ಸರಳ ರೂಪದ ಈಕ್ವೇಷನ್ ಆಗುತ್ತೆ. ಸೊ ಹಾಗಾಗಿ 8 2s 16x ಸ್ಕ್ವೇರ್ ಮೈನಸ್ 8 1s 8x ಪ್ಲಸ್ 1 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ 1 ಹೆಂಗೆ ಬಂತು ಅಂತ. ಸೊ ನೋಡಿ, ಅದಕ್ಕೆ ಇಲ್ಲಿ ಬರೆದಿದ್ದೀನಿ ಪಕ್ಕದಲ್ಲಿ 1 by 8ಅನ್ನು 8ಇಂದ ಮಲ್ಟಿಪಲ್ ಮಾಡಿದಾಗ ನ್ಯೂಮರೇಟರು ಡಿನಾಮಿನೇಟರು ಕ್ಯಾನ್ಸಲ್. ಸೊ ಸಿಂಪಲ್ ಡಿಲೀಟ್ ಆಗುತ್ತೆ. ಸಿಂಪಲ್ಲಾಗಿ ಇದನ್ನು ರಿಮೂವ್ ಮಾಡಿದರೆ ನಮಗೆ 1 ಆಯಿತು. ಸೊ ನೋಡಿ, ಈಗ ಪರ್ಫೆಕ್ಟಾಗಿ ಕ್ವಾಡ್ರಾಟಿಕ್ ಈಕ್ವೇಷನ್ ಆಯಿತು. ಸರಿನಾ? ಆದರ್ಶ ರೂಪದಲ್ಲಿದೆ. ಇದನ್ನು ಆದರ್ಶ ರೂಪ ಅಂತ ಕೂಡ ಕರಿತೇವೆ ನಾವು. ಓಕೆ, ಈಗ 16 ಇಂಟು ಎಕ್ಸ್ ಸ್ಕ್ವೇರ್ 16x ಸ್ಕ್ವೇರ್ 16 ಇಂಟು ಎಕ್ಸ್ ಸ್ಕ್ವೇರ್ 16x ಸ್ಕ್ವೇರ್ ಆಯಿತು. ನೋಡಿ, 1 16 ಮಲ್ಟಿಪಲ್ ಮಾಡ್ಕೊಳ್ಳಿ ಎಕ್ಸ್ ಸ್ಕ್ವೇರ್ ಸಮೇತ. ಆಗ 16 1s 16x ಸ್ಕ್ವೇರ್ ಆಯಿತು. ಇದಕ್ಕೆ ಫ್ಯಾಕ್ಟರೈಸ್ ಮಾಡ್ಕೋಬೇಕು. ಫ್ಯಾಕ್ಟರೈಸ್ ಮಾಡುವಾಗ ಇದರಲ್ಲಿ ನಮಗೆ ಏನು ಸಿಗುತ್ತೆ ಅಂದರೆ 4 ಇಂಟು 4 ನೋಡಿ 16, 16 ಇಂಟು 1 ನೋಡ್ಕೊಳ್ಳಿ 16, 8 ಇಂಟು 2 ನೋಡಿ 16. ಎಲ್ಲದರಲ್ಲೂ 16 ಬರ್ತಾ ಇದೆ. ಬಟ್ ಈ ಫ್ಯಾಕ್ಟರ್ಸ್ನ ಆ್ಯಡ್ ಆರ್ ಸಬ್ಸ್ಟ್ರ್ಯಾಕ್ಟ್, ಇದನ್ನು ಕೂಡೋದು ಅಥವಾ ಕಳೆದ್ರೆ ವಿ ಗೆಟ್ ಮಿಡಲ್ ನಂಬರ್ ಯಾವುದಿದೆ 8 ಬರಬೇಕು. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಸೊ ಗೊತ್ತಾಯ್ತಪ್ಪ? ಗೊತ್ತಾಗಿಲ್ಲ ಅಂದರೆ ದಯಮಾಡಿ ಕೇಳಿ. ಓಕೆನಾ? ಓಕೆ, 8 2s 16, ಬಟ್ 8ಅಲ್ಲಿ 2 ಕಳೆದ್ರೆ 6, 8ಗೆ 2 ಆ್ಯಡ್ ಮಾಡಿದರೆ 10. ಆದರೆ 4 ತಗೊಳ್ಳಿ, 4 4s 16, 4 + 4 8 ಆಯಿತು. ಓಕೆ, ಈಗ ಅದನ್ನು 4 ಇಂಟು 4 ಅಂತ ಮಾಡ್ಕೋತೀವಿ. 4ಗೆ 4ನ ಆ್ಯಡ್ ಮಾಡ್ಕೊಳ್ಳಿ, ಏನಾಗುತ್ತೆ ನೋಡಿ 8 ಆಯಿತು. ಸೊ ಇದಕ್ಕೆ ಎಕ್ಸ್ನ ಸೇರಿಸ್ಕೊಳ್ಳಿ, ಜಾಯಿನ್ ಎಕ್ಸ್. ಓಕೆನಾ? 4x 8x. ಇದಕ್ಕೆ ಸೈನ್ ಏನು ಮಾಡಬೇಕೀಗ ನೋಡಿ, ಮಿಡಲ್ ನಂಬರಲ್ಲಿ ಸೈನು ಮೈನಸ್ ತೋರಿಸ್ತಾ ಇದೆ. ಸೊ ಹಾಗಾಗಿ ಆ್ಯಡ್ ಮಾಡ್ತಾ ಇದ್ದೀವಿ ನಾವು ಮಿಡಲ್ ನಂಬರ್ ಪಡ್ಕೊಳ್ಲಿಕ್ಕೆ. ಸೊ ವಿ ಗೆಟ್ ಮಿಡಲ್ ನಂಬರ್ -8x. ಸೊ ದಟ್ ರೀಸನ್ ಸೊ put minus x like number sign. ನೋಡಿ, minus like number sign 8x. ಸೊ ಈಗ 16x ಸ್ಕ್ವೇರ್ minus 4x ಪ್ಲಸ್ 1 ಈಕ್ವಲ್ಸ್ 0. ಸೊ 4 ಮತ್ತು 16 ಎರಡೂ ಕೂಡ ಒಂದೇ ನಂಬರ್ನಿಂದ ಅಂದರೆ 4ಇಂದ ಡಿವೈಡ್ ಆಗ್ತದೆ. ನೋಡಿ, 4 4s 16, 4 1s 4. ಓಕೆನಾ? 16 ಕಾಮನ್ ತೆಗೆಯಕ್ಕೆ ಬರಲ್ಲ. 16 ಬಿಗ್ಗರ್ ನಂಬರ್ ಆಗಿದೆ, 4 ಸ್ಮಾಲ್ 1 ಇದೆ, ಚಿಕ್ಕ ನಂಬರು, ದೊಡ್ಡ ಸಂಖ್ಯೆ. ಸೊ ಈ ಕಾರಣದಿಂದ 4ಅನ್ನು ತೆಗೆದುಕೋಬೋದು ಕಾಮನ್ನಾಗಿ. 4 ಕಾಮನ್ನ ತೆಗೆದು ಎಕ್ಸ್ನು ಕಾಮನ್ನ ತೆಗೀರಿ. ಆಗ 4 4s 16, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ನೋಡಿ, ವಾಪಸ್ ಅದೇ ಬಂತು. ಅರ್ಥ ಆಯ್ತಾ? 4 1s 4 ಮೈನಸ್ ಇಲ್ಲಿ 4 ಇದೆ, ಇಲ್ಲಿ 1 ಇದೆ. 4ಇಂದ 1 ಡಿವೈಡ್ ಮಾಡೋಕ್ಕಾಗಲ್ಲ.
ಅದಕ್ಕೆ ನೀವೇನು ಮಾಡಬೇಕು, 1 ತೆಗಿಬೇಕು. 1 4 × 4, 1 1 × 1 ಕಾಮನ್ ಫ್ಯಾಕ್ಟರ್ ಅದು. ಸೊ ಆಗ 1 ಕಾಮನ್ ತೆಗೀರಿ. ಆಗ 4x ರಿಮೈನಿಂಗ್ ಆಗುತ್ತೆ. ಮೈನಸ್ಸು ಮತ್ತು ಪ್ಲಸ್ಸನ್ನು ಮಲ್ಟಿಪಲ್ ಮಾಡಿ ಮೈನಸ್ ಇಂಟು ಪ್ಲಸ್ ಮೈನಸ್ 1 1 × 1 ಆಯಿತು ನೋಡಿ, ಈಕ್ವಲ್ಸ್ 0. ಸೊ ಈಗ 4x - 1 2 ಟೈಮ್ ಇದೆ ನೋಡಿ, 1 ಟೈಮ್ ಬರೀರಿ. ಸೊ ಇನ್ನು ಉಳಿದಿದ್ದು 4x - 1. ಇಲ್ಲಿ ಈಕ್ವೇಷನಲ್ಲಿ ಎರಡೂ ಸಂಖ್ಯೆಗಳು ಒಂದೇ ಸಮ ಇದೆ, ಒಂದೇ ವ್ಯಾಲ್ಯೂನ ಹೊಂದಿದೆ. 0 ಕಂಟಿನ್ಯೂ ಮಾಡಿ. ಹಾಗೆ ಇದನ್ನು 4x - 1 = 0. ರಿಮೂವ್ ದ ಬ್ರಾಕೆಟ್ ಆಗುತ್ತೆ. 4x - 1 = 0. ಇಲ್ಲಿ ಬ್ರಾಕೆಟ್ ರಿಮೂವ್ ಆಗುತ್ತೆ. ಆಗ 1 ಆಚೆ ಕಳಿಸಿ. 4x = 1, x = 1/4. ಸೇಮ್ ಇದೇ ಥರನೇ x = 1/4 ಆಗುತ್ತೆ. ಅಲ್ಲಿಗೆ 1/4 1/4 ಎಕ್ಸ್ನ ವ್ಯಾಲ್ಯೂ ಫ್ಯಾಕ್ಟರ್ಸ್ ಆಗಿರುತ್ತೆ. ಓಕೆನಾ, ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ನಾನು ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಒಂದು 2-3 ಕ್ವಶನ್ಸನ್ನು ಮಾಡಿದ್ದೆ. ಫಸ್ಟ್ ಕ್ಲಾಸಲ್ಲಿ ಇದೆ ನೋಡಿ, ಫೈಂಡ್ ದಿ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಇದೆ ಬೈ ಫ್ಯಾಕ್ಟರೈಸೇಷನ್ ಮೆಥಡೋ. ಇದು 2019 ಕೊಟ್ಟಿದ್ದಾರೆ ಈ ಕ್ವಶನನ್ನು, ಜೂನಲ್ಲಿ. ಓಕೆನಾ, ಇದು ಆಲ್ರೆಡಿ ಇದನ್ನು ವೀಡಿಯೋನ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ಇನ್ನೊಮ್ಮೆ ನೋಡಿಕೊಂಡ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಸೊ ಅದೇ ರೀತಿ ವಿಡಿಯೋ 2ನಲ್ಲೂ ಕೂಡ ಒಂದು ಪ್ರಾಬ್ಲಮ್ ಹಾಕಿದ್ದೆ ನೋಡಿ, ಅದೇ ಲೆಕ್ಕ ಇದೆ ಇಲ್ಲಿ ಕೂಡ. x² + 8x + 12 = 0 ಅದು 2025 ಏಪ್ರಿಲಲ್ಲಿ ಬಂದಿದೆ ಇದು ಕ್ವಶನ್ ಪೇಪರ್ದು. ಹಾಗೆ ಇನ್ನು ಕೆಲವೊಂದು ಬುಕ್ಸ್ ಪ್ರಕಾರ ಈ ಲರ್ನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಕೆಲವೊಂದು ಬುಕ್ಸ್ಗಳನ್ನು ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಥೇಳಿ. ಹೌದಾ, ಆದ ಕೆಲವು ಬುಕ್ಸ್ಗಳಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. x² + 4x - 60, x² + 3x + 2 = 0. ಸೊ 2x² + x - 6 ಇವನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ SSLC ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಬಳಕೆ ಮಾಡಿಕೊಡಿ. ಇದನ್ನು ನೋಡ್ತಕ್ಕಂಥ ದೊಡ್ಡವರಿದ್ದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ SSLC ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಸಹಪಾಠಿಗಳಿಗೆ ಅಥವಾ ಅಕ್ಕಪಕ್ಕದವರಿಗೆ ಈ ಒಂದು ವಿಡಿಯೋನ ನೀವು ಅವರಿಗೆ ತೋರಿಸಿದರೆ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಿಮಗೆ ಅವರು ಕೃತಜ್ಞತೆಯನ್ನು ತಿಳಿಸ್ತಾರೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ.